ಕ್ಷೇತ್ರ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಗೌಡರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ತಾವೇನು ಹೇಳ್ತೀರಿ? ಈ ಬಾರಿ 100ಕ್ಕೆ 100ರಷ್ಟು ನಾವು ಗೆಲ್ತೀವಿ ಅನ್ನೋ ನಮಗೆ ಒಂದು ಸಂಪೂರ್ಣವಾದ ಒಂದು ನಂಬಿಕೆ ಇದೆ ಸರ್. ಯಾಕಂದರೆ ಕಳೆದ ಬಾರಿ 2 ಬಾರಿ ಅವ್ರು ಸೋತಿದ್ರೂ ಕೂಡ ನಿರಂತರವಾಗಿ ಮತದಾರರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ರು. ಮತ್ತು ಜೊತೆಯಲ್ಲಿ ಅವರು ಯಾರು ಪದವೀಧರರಿದ್ದಾರೆ ನಿರುದ್ಯೋಗಿಗಳು, ಅವ್ರಿಗೆ ಅಂತೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆ ಸಂಸ್ಥೆ ಮೂಲಕ 100 ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಟ್ಟು ಕಳೆದ 10 ವರ್ಷಗಳಿಂದಲೂ ಕೂಡ 2 ಬಾರಿ ಸೋತಾಗಿಂದಲೂ ಕೂಡ ಆ ಮತದಾರರ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಅವ್ರ ಕಷ್ಟ ಸುಖಗಳಲ್ಲಿ ಆಗು ಹೋಗುಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಮತ್ತು ಕರೋನಾ ಅಂತ ಸಂಕಷ್ಟ ಕಾಲದಲ್ಲಿ ಅವ್ರ ಜೊತೆಯಲ್ಲಿದ್ದಾರೆ. ಸೊ ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಈ ಬೆಂಗಳೂರು ನಗರ ಏನು ನಮ್ಮ ಒಂದು ಕ್ಷೇತ್ರ ಇದೆ, ರಾಮೋಜಿಗೌಡರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮತದಾರರು ಕೂಡ ಅವ್ರ ಬಗ್ಗೆ ಬಹಳಷ್ಟು ಒಲವಿದೆ. ಕಷ್ಟದಲ್ಲಿ ಆಗುವಂಥ ವ್ಯಕ್ತಿ, ಒಂದು ಆಪತ್ ಬಾಂಧವ ಇಂದಾಗೆ ಅಂಥೇಳಿ ಎಲ್ಲರೂ ಕೂಡ ಬಹಳಷ್ಟು ನಂಬಿಕೆ ಇಟ್ಟಿದ್ದಾರೆ. ಬೆಳಗಿಂದಲೂ ಕೂಡ ನಾವು ಈ ಮತಗಟ್ಟೆಯಲ್ಲಿ ನೋಡ್ತಾ ಇದ್ದೀವಿ, ಬಹಳಷ್ಟು ಜನ ಬಂದವರೆಲ್ಲರೂ ಕೂಡ ನಮ್ಮ ಟೇಬಲ್ ಹತ್ರನೇ ಬಂದು ಸ್ಲಿಪ್ಪನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ರಾಮೋಜಿಗೌಡರು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದರು, ಕರೋನಾ ಟೈಮಲ್ಲಿ ಸಹಾಯ ಮಾಡಿದರು. ಮತ್ತು ನಾವು ಏನೇ ದೂರವಾಣಿ ಮೂಲಕ ಮಾಡಿದ್ರು ಕೂಡ ನಮ್ಗೆ ಅಟೆಂಡ್ ಮಾಡ್ತಾಯಿದ್ರು. ಅವ್ರು ಸೋತಿದ್ರು ಕೂಡ ನಮ್ಮ ಎಷ್ಟೋ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಭಾಳ ಅಭಿಮಾನದಿಂದ ಹೇಳ್ತಾ ಸ್ಲಿಪ್ಗಳನ್ನ ತೆಗೆದುಕೊಂಡು ಹೋಗೋದನ್ನು ನಾನು ಬೆಳಗಿಂದ ಕೂಡ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಗೆ ಇದೆಲ್ಲರ ನಂಬಿಕೆ ಜೊತೆಯಲ್ಲಿ ನಮ್ಮ ಸರ್ಕಾರ ಇದೆ. ರಾಮೋಜಿಗೌಡರವರು ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥ ಒಂದು ಕೆಲಸ ಜೊತೆಯಲ್ಲಿ ನಮ್ಮ ಸರ್ಕಾರ, ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಕೂಡ ಬಹಳಷ್ಟು ಗ್ಯಾರಂಟಿಯನ್ನು ಕೊಟ್ಟು ನುಡಿದಂತೆ ನಡ್ಕೊಂಡು ಬಂದಿರತಕ್ಕಂಥ ಸರ್ಕಾರ. ಸೊ ಹಾಗಾಗಿ ಒಟ್ಟಾರೆ ಖಂಡಿತ ರಾಮೋಜಿಗೌಡರು ಗೆಲ್ತಾರೆ ಅಂತ ಹೇಳಿಕೊಡ್ತಾರೆ. ಬೇರೆ ಲೋಕಸಭಾ ಚುನಾವಣೆ ಕೌಂಟೌನ್ ಇದೆ. ತಮ್ಮ ಪಕ್ಷ ಎಷ್ಟು ಗೆಲ್ಲುತ್ತೆ ಕರ್ನಾಟಕ? ಸರಿಗ ನಮ್ಮ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಅವರು ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ಸು ಬಹಳ ಕೋಮ ಪರಿಸ್ಥಿತಿನಲ್ಲಿತ್ತು. ಅವರು 4 ವರ್ಷಗಳಿಂದ ಅವರು ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ಸನ್ನು ಪುಟಿದೇಳೋ ಥರ ಮಾಡಿ ಕಾಂಗ್ರೆಸ್ಸನ್ನು ಒಂದು ಹಂತಕ್ಕೆ ತೆಗೆದುಕೊಂಬಂದರು. ಅವರ ಶ್ರಮ ಇದೆಯಲ್ಲ, ಆ ಶ್ರಮ, ಅವರ ಕಷ್ಟ, ಅವರು ಹಗಲು ರಾತ್ರಿ ರೆಸ್ಟ್ಲೆಸ್ ಮಾಡಿದಂಥ ಸೇವೆ ಇದೆಯಲ್ಲ ಪಕ್ಷಕ್ಕಾಗಿ, ಅವ್ರು ದುಡಿದಂಥದ್ದು, ಇವತ್ತು ಪಕ್ಷ 136 ಸೀಟ್ ಬರುತ್ತೆ ಅಂತ ಹೇಳ್ತಾನೇ ಇದ್ದರು. ಅದೇ ಪ್ರಕಾರ 136 ಸೀಟ್ ಬಂತು. ಈಗಲೂ ಕೂಡ ಹೇಳ್ತಾ ಇದ್ದಾರೆ ನಾವು 15ರಿಂದ 20 ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ DK ಶಿವಕುಮಾರ್ ಸಾಹೇಬರು. ಖಂಡಿತ ನಾವು 15ರಿಂದ 20 ಬರ್ತೀವಿ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದಾರೆ. ಸೆಂಟ್ರಲಲ್ಲಿ ಖಂಡಿತ ಸರ್. ಮನ್ಸೂರ್ ಅಲಿ ಖಾನ್ ಕೂಡ ಅವರು ಕೂಡ ಒಬ್ಬ ಸೌಮ್ಯ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಅವರು 100 ವಿದ್ಯಾಸಂಸ್ಥೆಗಳನ್ನು ಬಡವರಿಗೋಸ್ಕರ ಕಟ್ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಜನಸಾಮಾನ್ಯರಲ್ಲಿ ಬೆರೆತು ಹೋಗುವಂಥ ವ್ಯಕ್ತಿ. ಅವರ ಜೊತೆಯಲ್ಲಿ ಪಕ್ಷದ ಗ್ಯಾರಂಟಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟುಗೂಡಿ ಕೆಲಸ ಮಾಡಿದ್ದಂತು. ಲೋಕಸಭಾ ಎಲೆಕ್ಷನಲ್ಲಿ ಎಲ್ಲ ಕಾರ್ಯಕರ್ತರು ಅವರಿರತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಮರೆತು ಹೇಗಾದರೂ ಮಾಡಿ ನಾವು ಈ ಬಾರಿ ಸೆಂಟ್ರಲ್ ಹಿಡಿಬೇಕು ಅಂತೇಳಿ ಎಲ್ಲರೂ ಕೂಡ ಒಟ್ಟುಗೂಡಿ ಕೆಲಸ ಮಾಡಿದ್ದು. ಆ ವ್ಯಕ್ತಿ ಕೂಡ ಸಜ್ಜನಿಕೆ ವ್ಯಕ್ತಿ, ವಿದ್ಯಾವಂತ, ಅನೇಕ ವಿದ್ಯಾಸಂಸ್ಥೆ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬ ಸಜ್ಜನೆಯ ರಾಜಕಾರಣಿ. ಸೊ ಹಾಗಾಗಿ ಅವರು ಕೂಡ ಗೆಲ್ತಾರೆ ಅಂತೇಳಿ 100ಕ್ಕೆ 100 ನಮಗೆ ವಿಶ್ವಾಸ ಇದೆ.